ಕನ್ನಡದೊಂದು ಸಿನಿಮಾ ದೊಡ್ಡ ಮಟ್ಟದಲ್ಲಿ ಜನ ನೋಡಬೇಕು, ಇಷ್ಟಪಡಬೇಕು, ಫೇಮಸ್ ಆಗಬೇಕು. ಆದರೆ ಯಾಕೆ ಏನು ದುರಂತವೋ ಗೊತ್ತಿಲ್ಲ. ಆ ಸಿನಿಮಾಗಿಂತ ಆ ಸಿನಿಮಾದ ನಾಯಕ ನಟ ಈಗ ದೊಡ್ಡ ಮಟ್ಟದಲ್ಲಿ ಒಂದಷ್ಟು ಆರೋಪಗಳನ್ನು ಫೇಸ್ ಮಾಡ್ತಿದ್ದಾನೆ. ಕಾಮಿಡಿ ನಟ, ಎಲ್ಲರಿಗೂ ಚಿರಪರಿಚಿತವಾದಂಥ ಹೆಸರು, ಕುಲದಲ್ಲಿ ಕೀಳು ಯಾವುದು ಸಿನಿಮಾದ ನಾಯಕ ನಟ, ಅದು ಮಡೆನೂರು ಮನು. ಆರೋಪ ತುಂಬ ಗಹನವಾದದ್ದು. ಬಿಕಾಸ್ ಆ ಹೆಣ್ಣುಮಗಳು ಅತ್ಯಾಚಾರದ ಆರೋಪ ಅಂತಾನು ಮತ್ತು ಲೈಂಗಿಕವಾಗಿ ಶೋಷಣೆ ಮಾಡಿದ್ದಾನೆ ಅನ್ನೋ ಆರೋಪವನ್ನು ಆತನ ಮೇಲೆ ಹೊರಿಸಿದ್ದಾರೆ. ಇನ್ನೂ ಕೂಡ ಪೊಲೀಸರ ಹಲವಾರು ತನಿಖೆಗಳು ಚಾಲ್ತಿಯಲ್ಲಿದೆ. ಈ ಸಂದರ್ಭದಲ್ಲಿ ಕೇಳಿ ಬಂದಂಥ ಮಗದೊಂದು ಹೆಸರು ಅಂದರೆ, ಆತ ಕೂಡ ಒಬ್ಬ ಕಾಮಿಡಿ ನಟ, ಅದಾದಮೇಲೆ ನಾಯಕ ನಟನಾಗಿ ಆ್ಯಕ್ಟ್ ಮಾಡ್ತಿರುವಂಥ ಮಗದೊಬ್ಬ ಅದ್ಭುತ ಕಲಾವಿದ. ಅವರ ಹೆಸರು ಅಪ್ಪಣ್ಣ ರಾಮದುರ್ಗ. ನ್ಯೂಸೋ ನಮ್ಮ ಚಾನಲ್ ಜೊತೆ ಮಾತಾಡೋದಕ್ಕೆ ಅಪ್ಪಣ್ಣ ರಾಮದುರ್ಗ ಸ್ವತಃ ನಮ್ಮ ಜೊತೆ ಹಾಜರಿದ್ದಾರೆ. ಅಪ್ಪಣ್ಣ ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ಅವ್ರವ್ರ ಮೇಲೆ ಆರೋಪಗಳಿತ್ತು, ಪ್ರತ್ಯಾರೋಪಗಳಿತ್ತು, ಯೂ ಟರ್ನ್ ಹೊಡೆದ್ರು, ಏನೇನೋ ನಡೀತಾ ಇತ್ತು. ಇದ್ರ ಮಧ್ಯೆ ಆಲ್ ಆಫ್ ಎ ಸಡನ್ ಎಲ್ಲರಿಗೂ ಶಾಕ್ ಆಗಿದ್ದು ಅಪ್ಪಣ್ಣ ಅನ್ನೋ ಹೆಸರನ್ನ ಆ ಹೆಣ್ಣುಮಗಳು ಪ್ರಸ್ತಾಪ ಮಾಡ್ತಾಳೆ ಅಂತ. ಏನಿದೆ ಅಪ್ಪಣ್ಣ, ಅರ್ಥನೇ ಆಗಲಿಲ್ಲ ನಮಗೆ. ಈಗಾಗಲೇ ಮಾಧ್ಯಮದಲ್ಲಿ ಅದರ ಬಗ್ಗೆ ಸ್ಪಷ್ಟನೆ ಸಿಕ್ಕಿದೆ. ನಾನು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ. ನನ್ನ ತಾಯಿ ರಾಮದುರ್ಗ ಅನ್ನುವ ಒಂದು ತಾಲೂಕಿನ ಬೀದಿಯಲ್ಲಿ ಕೂತು ಬಾಳೆಹಣ್ಣು ಮಾರುವಂಥ ಹೆಣ್ಣುಮಗಳು. ಆ ತಾಯಿ ನನಗೆ ಮಾರ್ಗದರ್ಶನ ಕೊಟ್ಟಿದ್ದಾಳೆ. ಬದುಕಲ್ಲಿ ಬದುಕಿದ್ರೆ ಹೀಗೆ ಬದುಕಬೇಕು ಮಗ, ಹೀಗೀಗೆ ಜೀವನ ಮಾಡಬೇಕು, ಈ ರೀತಿಯಲ್ಲಿ ಬದುಕುವಂಥ ಒಂದು ಸಂಸ್ಕಾರ ಕೊಟ್ಟು ಕಳಿಸಿದ್ದಾಳೆ. ಆ ಸಂಸ್ಕಾರದಿಂದ ಹಿನ್ನೆಲೆಯಿಂದ ಬಂದ ಆ ಬಡತನದ ನೋವುಗಳ ಉಂಡು ನನಗೆ ಸಮಾಜದಲ್ಲಿ ಹೇಗೆ ಬದುಕಬೇಕು ಅನ್ನೋ ಪ್ರಜ್ಞೆ ಇದೆ. ಹಾಗಾಗಿ ಆ ಆರೋಪ ನನ್ನ ಮೇಲೆ ಬಂದಾಗ ನಾನು ಎಲ್ಲ ಮಾಧ್ಯಮದ ಗೆಳೆಯರಿಗೆ ಭಾಳ ಪ್ರೀತಿಯಿಂದ ಹೇಳಿದ್ದು ಒಂದೇ ಮಾತು, ಯಾರು ನನ್ನ ಮೇಲೆ ಆರೋಪ ಮಾಡಿದ್ದಾರೆ, ಯಾವ ಧ್ವನಿ ನನ್ನಲ್ಲಿ ಕೇಳಿ ಬರ್ತಿದೆ ನಿಮಗೆ, ಆ ಹೆಣ್ಣು ಮಗಳು ಜೀವಂತ ಸಾಕ್ಷಿ, ಜೀವಂತವಾಗಿದ್ದಾಳೆ. ನೀವು ಅವರನ್ನೇ ಹೋಗಿ ಕೇಳಿಬಿಡಿ. ಅವರನ್ನು ಕೇಳಿದಾಗ ಅವರು ಅಕಸ್ಮಾತ್ ಇದು ಸರಿ ಇದೆ ಅಂದರೆ ಮುಂದಿನ ಕ್ರಮವನ್ನು ನಾನು ತೆಗೆದುಕೊಳ್ತೇನೆ. ಇಲ್ಲ ಅಂತಂದರೆ ನೀವು ತಗೊಳ್ಳಿ ಮಾಧ್ಯಮದ ಗೆಳೆಯರು. ನಿಮಗೊಬ್ಬ ಸಮಾಜದಲ್ಲಿ ಒಬ್ಬ ಕಲಾವಿದನ್ನು ಈ ಥರ ಅವನ ಹೆಸರನ್ನು ಹಾಳು ಮಾಡುವುದು, ಅವನ ಯಶಸ್ಸಿಗೆ ಧಕ್ಕೆ ತರುವಂಥದ್ದು, ಅವನ ಸಾಧನೆಗಡ್ಡಾಗುವಂಥದ್ದು ಸಹಜವಾಗಿ ಎಲ್ಲ ಕ್ಷೇತ್ರದಲ್ಲಿರುವಂಥದ್ದು. ಇದು ನನಗೂ ಆಗ್ತಾಯಿದೆ. ಹಾಗಾಗಿ ನೀವು ಇದನ್ನು ನಿರ್ಧಾರ ತಗೊಂಡ್ರು ಅಂದಾಗ ಮಧ್ಯಾಹ್ನ 3 ಗಂಟೆಗೆ ಆ ಹೆಣ್ಮಗಳು ಹೊರಗಡೆ ಬಂದು ಸ್ಪಷ್ಟನೆ ಕೊಟ್ಟರು. ಇದರಲ್ಲಿ ಅಪ್ಪನೊಂದು ಏನೂ ಇಲ್ಲ. ಸೊ ಹಾಗಾಗಿ ಒತ್ತಾಯಪೂರ್ವಕವಾಗಿ ಅವನ ಮೇಲಿನ ದ್ವೇಷಕ್ಕಾಗಿ, ಅವನ ಶೋಗಳಿಗೆ ಹೋಗಬಾರ್ದು ಅನ್ನೋ ಕಾರಣಕ್ಕಾಗಿ ಇದನ್ನು ಆಡಿಯೋ ರೆಕಾರ್ಡ್ ಮಾಡಿಸಲಾಯಿತು ಮನು ಕಡೆಯಿಂದ ಅಂತ ಹೇಳಿದ್ಲು ಆ ಹೆಣ್ಮಗಳು. ಈಗಲೂ ಬೇಕಾದ್ರೆ ಮಾಧ್ಯಮದ ಎಲ್ಲ ಟಿ ವಿ ಚಾನಲ್ಗಳಲ್ಲಿ ಬಂದಿದೆ, ಯೂಟ್ಯೂಬಲ್ಲಿದೆ, ಸೋಷಿಯಲ್ ಮೀಡಿಯಾದಲ್ಲಿದೆ. ದಯಮಾಡಿ ಅಲ್ಲೆಲ್ಲರೂ ಹೋಗಿ ನೋಡಿ. ನಿಮಗೆ ತುಂಬ ಜನಕ್ಕೆ ಪ್ರಶ್ನೆಗಳಿದ್ದಾವೆ, ಆ ಪ್ರಶ್ನೆಗಳಲ್ಲಿ ಉತ್ತರ ಸಿಗುತ್ತೆ ನಾನು ಹೇಳೋದಕ್ಕಿಂತ. ಓಕೆ, ನೀವು 3 ಜನ ಮತ್ತು ನಿಮ್ಮ ಜೊತೆ ಇರುವಂಥ ಹಲವಾರು ಜನ ಒಂದೇ ಬ್ಯಾಚ್ ಅವರು, ಕಾಮಿಡಿ ಕಿಲಾಡಿಗಳಿಗೆ ಎಂಟ್ರಿ ಕೊಟ್ಟವರು, ಎಲ್ಲರೂ ಕೂಡ ಎಲ್ಲರನ್ನ ನಗಿಸಿದವರು. ಏನಿದು ಒಬ್ಬೊಬ್ಬರ ನಡುವೆ ಗ್ಲಿಚಸ್ಗಳೇನು ಅಥವಾ ಆಗಬರಲ್ವಾ? ವೈಯಕ್ತಿಕವಾಗಿ ದ್ವೇಷ ಏನಾದರೂ ಇದೆಯಾ? ಇದು ವೈಯಕ್ತಿಕವಾದ ದ್ವೇಷಗಳು ಯಾರ ಹತ್ರ ಇಲ್ಲ ಸರ್. ಎಲ್ಲರೂ ಪಾಪ ಒಳ್ಳೆಯವರೇ, ತುಂಬ ಚೆನ್ನಾಗಿದ್ದಾರೆ. ಆಮೇಲೆ ಅವ್ರವ್ರ ಕೆಲಸಗಳು ಅವ್ರು ಮಾಡ್ತಾರೆ. ಎಲ್ಲರಿಗೂ ಶ್ರದ್ಧೆ ಇದೆ, ಭಕ್ತಿ ಇದೆ, ಕೆಲಸದ ಮೇಲೆ ಪ್ರೀತಿ ಇದೆ. ಏನಾಗಿದೆ, ಅವರು ನಮ್ಮ ಖಾಸಗಿ ವಾಹಿನಿಯಲ್ಲಿ ಕೆಲಸ ಮಾಡ್ತಿದ್ರು ಮುಂಚೆ. ಎಲ್ಲಿ ನನ್ನ ಪ್ಲ್ಯಾಟ್ಫಾರ್ಮ್ ಸಿಕ್ತು ಅಲ್ಲಿ ಝೀ, ಅದು ಬಿಟ್ಟು ಅವ್ರು ಬೇರೆ ವಾಹಿನಿಗೆ ಹೋಗ್ಬಿಟ್ರು. ಒಂದು ಗ್ಯಾಂಗೇ ಆ ಕಡೆ ಹೋಗ್ಬಿಡ್ತು. ಆ ಗ್ಯಾಂಗ್ ಆ ಕಡೆ ಹೋದ್ಮೇಲೆ ನನಗೆ ಅವ್ರ ಸಂಪರ್ಕ ತಪ್ಪೋಯ್ತು. 2 ವರ್ಷದಿಂದ ಅವ್ರ ಸಂಪರ್ಕ ಇಲ್ಲ. ನಾನು ಅವ್ರ ಮಧ್ಯೆ ಏನು ನಡೆದಿದೆ, ಏನಾಗಿದೆ, ನಾನು ಅದ್ರ ಬಗ್ಗೆ ಗಮನ ಹರಿಸಿಲ್ಲ. ಬಿಕಾಸ್ ಏನಂದ್ರೆ ಅವರು ಇಲ್ಲಿಂದ ಬಿಟ್ಟು ಹೋದ್ಮೇಲೆ ನಾನು ಈ ಕಡೆ ಇದ್ದೆ. ಸೊ ನನ್ನ ಇವೆಂಟು, ನನ್ನ ಶೋ, ನನ್ನ ಸಿನಿಮಾ ಚಿತ್ರೀಕರಣ ಇದರಲ್ಲಿ ತೊಡ್ಕೊಂಡು ಹೋದೆ ನಾನು. ಹಾಗಾಗಿ ನಾನು ಅಲ್ಲಿರೋದ್ರಿಂದ ಅವ್ರ ಮಧ್ಯೆ ಏನು ನಡೆದಿದೆ ಅಂತ ಗೊತ್ತಿಲ್ಲ. 1.5-2 ವರ್ಷದ ಹಿಂದೆಯೇ ಅವ್ರು ನನಗೆ ಮಿಂಚು ಹೇಳಿದ್ಲು, ಹಿಂಗೊಂದು ನನ್ನ ಹತ್ರ ಆಡಿಯೋ ರೆಕಾರ್ಡ್ ಮಾಡಿಸ್ಬಿಟ್ಟಿದ್ದಾನೆ, ಹಾಗಾಗಿ ನೀನು ನನಗೆ ಅನ್ನ ಹಾಕಿದೆಯಾ, ನನಗೆ ನಿನ್ನ ಕಷ್ಟ ಕಾಲದಲ್ಲಿ ನಿಂತಿದೆಯಾ, ನಿನ್ನಂಥವ್ರಿಗಿಂಥದ್ದು ಮಾಡಿದ್ದು ನನಗೆ ಪಾಪ ಪ್ರಜ್ಞೆ ಕಾಡ್ತಾ ಇದೆ ಅಂತ RR ನಗರದ ನಾನು ವಾಕಿಂಗ್ ಮಾಡೋ ಜಾಗಕ್ಕೆ ಬಂದು ನನ್ನ ಕಾಲು ಹಿಡಿದು ಕ್ಷಮೆ ಕೇಳೋಗಿದ್ದಾಳೆ. ಅದು ಸ್ವತಃ ಆ ಹುಡುಗಿನೇ ಹೇಳಿದ್ದಾಳೆ. ನಾನು ಅದ್ರ ಯಾರ ಹತ್ರ ಯಾಕೆ ಹೇಳಿಲ್ಲ ಅಂದರೆ, ಇದು ನನ್ನ ನಾನು ಏನೋ ದೊಡ್ಡ ಮಹಾಕರ್ಣಮೆ ಅಂತಲ್ಲ. ಅವರು ಹಾಗೆ ಮಾಡಿದ್ದನ್ನು ಪ್ರಾಮಾಣಿಕವಾಗಿ ನನಗೆ ಎಲ್ಲಮ್ಮ ನಂಬ್ತೀನಿ ನಾನು. ಎಲ್ಲಮ್ಮ ತಾಯಿ ಆಶೀರ್ವಾದ ಇರೋದ್ರಿಂದ ನನ್ನ ತಾಯಿ 20 ದಿವಸ ಆಯ್ತು ಸರ್ ನನ್ನ ತಾಯಿ ತೀರ್ಕೊಂಡೋಗಿ. ನಮ್ಮ ತಾಯಿ ತೀರೋಗಿದ್ದಾರೆ. ಅವ್ರ ಗರ್ಭಕೋಶ ಕ್ಯಾನ್ಸರ್ ಆಗಿತ್ತು. ಆ ದುಃಖದಲ್ಲಿ ಇದ್ದೀನಿ ನಾನು. ಅಂಥ ಸಂದರ್ಭದಲ್ಲಿ ಈ ಥರದ್ದೆಲ್ಲ ನನಗೆ ಬಂದಾಗ ಭಾಳ ಘಾಸಿ ಒಳಗಾದೆ ನಾನು ಬೇಡ್ಕೊಂಡಿದ್ದು ಒಂದೇ, ತಾಯಿ ನೀನು ಎಲ್ಲಿದೆಯಾ, ನನ್ನನ್ನು ಕಾಪಾಡವ ಅಂಥೇಳಿ. ಅವು ಯಾವ ರೂಪದಲ್ಲಿ ಬಂದೋ, ನಮ್ಮಮ್ಮ ಹೆಂಗೆ ಬಂದೋ, ಆ ಹೆಣ್ಣುಮಗಳ ಬಾಯಲ್ಲಿ ಸತ್ಯವನ್ನು ನುಡಿಸಿದ್ದಾಳೆ. ಆ ಸತ್ಯವನ್ನು ನುಡಿದು ಸಮಾಜಕ್ಕೆ ಏನಂತ ಗೊತ್ತಾಗಿದೆ. ಇದು ನೋಡಿ ನನಗೆ ಇನ್ನೂ ಭಾಳ ದುಃಖ ಆಗೋದೇನಂತಂದರೆ, ನನ್ನ ಆಡಿಯೋ ಬ್ರೇಕಿಂಗ್ ಆಗ್ತಿದ್ದಂಗೆ ಎಲ್ಲರ ಗೆಳೆಯರು ಅವ್ರವ್ರಿಗೆ ಬೇಕಾದಂಗೆ ಊಹೆ ಮಾಡ್ಕೊಳ್ಳೋದು, ಅವ್ರಿಗೆ ಬೇಕಾದಂಗೆ ಒಂದು ಮರ ಬೀಳ್ತಿದ್ದಾನೆ ಆಳಿಗೊಂದು ಕಲ್ಲು ಅಂತೇಳಿ ಎಲ್ಲರೂ ಹಾಕಕ್ಕೆ ಶುರು ಮಾಡಿಬಿಟ್ರು. ಒಂದು ಮನಸ್ಥಿತಿ ಏನಿರುತ್ತೆ ಆ ಥರದ್ದು ಆದಾಗ ಒಂದು ತಾಳ್ಮೆಯಿಂದ ಸತ್ಯ ಏನು ತಿಳ್ಕೊಳ್ಳೋಷ್ಟು ವ್ಯವಧಾನ ಯಾರಿಗೂ ಇಲ್ಲ. ಇಮಿಡಿಯೇಟ್ ನೀನು ಹಂಗಂತೆ ಹಿಂಗಂತೆ ಆದಂತೆ ಇದಂತೆ ಎಲ್ಲವೂ
ನನಗೆ ಅವಾಗ ಆಯಿತು, ಸಮಾಜ ಮನುಷ್ಯನ ಬೀಳಕ್ಕೆ ನೋಡ್ತಿರುತ್ತೆ ಹೊರತು ಎಬ್ಸಕ್ಕೆ ಯಾರೂ ನೋಡಲ್ಲ. ಯಾರೊಬ್ಬ ದುಃಖದಲ್ಲಿದ್ದಾನೆ ಅಥವಾ ಅವ್ನಿಗೇನೋ ಆಗ್ತಿದೆ ಅಂತಂದರೆ ಸ್ವಲ್ಪ ತಾಳ್ಮೆಯಿಂದ ನೋಡಿ ರಿಯಾಕ್ಟ್ ಮಾಡುವಂಥದ್ದು ಯಾರೂ ಇಲ್ಲ. ಇಮಿಡಿಯೇಟ್ ಒಂದು ನಿರ್ಧಾರಕ್ಕೆ ಬರುವಂಥದ್ದು. ನಾನು ಅದೇ ಹೇಳಿದೆ, ಅದಕ್ಕೆ ಎಲ್ಲ ಮಾಧ್ಯಮಗಳಿಗೆ ಹೇಳಿದ್ದೇನೆ, 3 ಗಂಟೆ ಮಟ್ಟ ತಾಳ್ಮೆಯಿಂದಿರಿ. 3 ಗಂಟೆ ಮೇಲೆ ನಿಮ್ಗೆ ಎಲ್ಲರಿಗೂ ಗೊತ್ತಾಗುತ್ತಂದರೆ 3 ಗಂಟೆ ಹುಡುಗಿ ಸ್ಟೇಷನಿಂದ ಸ್ಟೇಟ್ಮೆಂಟ್ ಕೊಟ್ಟು ಹೊರಗಡೆ ಬಂದು ಇಮಿಡಿಯೇಟ್ ಹೇಳಿಬಿಟ್ರು. ಅವರಿಬ್ಬರು ಬೇರೆ ಚಾನಲ್ಗೆ ಹೋದರು, ಅವ್ರ ಪಾಡಿಗೆ ಅವ್ರು ಕೆಲಸ ಮಾಡ್ತೀವಿ, ನಿಮ್ಮ ಪಾಡು ನೀವು ಕೆಲಸ ಮಾಡ್ತಿದ್ರಿ. ಬಟ್ ಟಚ್ ಇದ್ರಾ ನಿಮಗೆ, ಅಥವಾ ಅವರಿಬ್ಬರ ನಡುವೆ ಆಗ್ತಿದ್ದು ಏನೋ ನಿಮಗೆ ಗೊತ್ತಿತ್ತಾ? ಇಲ್ಲ ಸರ್, ನನಗೆ ಟಚ್ಚೇ ಇರಲಿಲ್ಲ. ನನಗೆ ಹೀಗೆ ಯಾರ ಗೆಳೆಯರು ಸಿಕ್ಕಾಗ ಏನು ಮಾಡ್ತಿದ್ದಾರೆ, ಕೆಲಸ ಆಗ್ತಿದೆ ಅಂತ ಕುಶಲೋಪರಿ ವಿಚಾರಿಸುವಾಗ ಅವ್ರ ಮಾತು ಬರೋದು ಹೋಗೋದು ಅಷ್ಟೇ. ನಾನು ಹತ್ತಿರದಿಂದ ಹೋಗಿ ಶೋಗಳಿಗೆ ನಾನು ಕರೆಯೋದು ಬರೋದು ಅವ್ಯಾವುದೂ ಇರಲಿಲ್ಲ. ಹಿಂಗೆ ಯಾವತ್ತು ನನಗೆ ಬಂದು ಹೇಳಿದ್ಲು, ನಾನು ನಿನ್ನ ಶೋಗೆ ಕರೆದಿದ್ದು ತಪ್ಪಾಗಿದೆ ತಾಯಿ ಅಂತ ಅವಳನ್ನ ಬ್ಲಾಕ್ ಮಾಡಿ ಅವಳು ಕರೆಯೋದು ಬಿಟ್ಬಿಟ್ಟೆ. ನಾನು ಅಂದರೆ ಅವ್ರಿಗೆ ಶೋ ಕರೆಯೋದು ಪ್ರಾಬ್ಲಮ್ ಆಗ್ತಿತ್ತು ಅಂತ ಅವನು ಆಡಿಯೋ ಮಾಡಿಸಿದ. ನನ್ನ ಇವೆಂಟ್ಗಳಿಗೆ ಕರಿತಿದೆ ಅಂತೇಳಿ ಅವ್ನು ಹೋಗಬೇಡ ಅಂತೇಳಿ ಪೊಸೆಸ್ನೆಸ್ಗೆ ಈ ಥರದ ಆಡಿಯೋ ಮಾಡ್ಕೊಂಡು ಇಟ್ಕೊಂಡು ಹಿಂಗೆ ಮಾಡಿದಾನಂತ ಅವಳು ನನ್ನ ಹತ್ರ ಯಾವಾಗ ಬಂದು ಹೇಳಿದ್ಲು, ಅವತ್ತಿಂದ ನಾನು ಅವಳು ಬ್ಲಾಕ್ ಮಾಡಿ ಬೇಡ ತಾಯಿ ನನ್ನ ಹತ್ರ ಬರಬೇಡ ಅಂದಾಗ ಬೇರೆ ನಂಬರಿಂದ ಫೋನ್ ಮಾಡಿ ಬಂದು ಕಾಲು ಬಿದ್ದಂಗೆ ಕ್ಷಮೆ ಕೇಳಿದ್ಲು. ಅವತ್ತಿಂದ ನಾನು ಕರೀಲಿಲ್ಲ, ಬರಬೇಡಮ್ಮ ನನ್ನ ಶೋಗಳಿಗೆ, ಬೇಡ ತಾಯಿ, ಅಷ್ಟೊಂದು ಕಷ್ಟಪಟ್ಟು ನೀವು ಬಂದು ನನ್ನ ಹತ್ರ ದುಡಿಯೋ ಅವಶ್ಯಕತೆ ಯಾರೂ ಇಲ್ಲ, ಭಾಳ ಜನ ಕಲಾವಿದರಿದ್ದಾರೆ, ನಾನು ಅವ್ರಿಗೆ ಅವಕಾಶ ಕೊಡ್ತೀನಿ ಅಂತೇಳಿ ಅವ್ರ ಜೊತೆ ಹೋಗಿ ಕೆಲಸ ಮಾಡ್ತಿದ್ದೆ. ಹಾಗಾಗಿ ನಾನು ಅವ್ರ ಮಧ್ಯೆ ನನ್ನ ಮಧ್ಯೆ ಅತಿಯಾದ ಸಂಪರ್ಕ ಇರಲಿಲ್ಲ. ಇವ್ರ ಮಧ್ಯೆ ಏನು ನಡೀತಿದೆಯೋ ಗೊತ್ತಿಲ್ಲ. ಬಟ್ ಅವ್ರಿಗೆ ಸಮಸ್ಯೆ ಅಂತ ಏನಾದರೂ ಬಂದಾಗ ನಾನು ಅವ್ರಿಗೆ ಒಂದೇ ಮಾತು ಹೇಳ್ತಿದ್ದೆ, ಸರಿದೂಗಿಸ್ಕೊಂಡು ಹೋಗಿ, ಒಳ್ಳೆಯದಲ್ಲ. ಸಮಾಜದಲ್ಲಿ ನಿಮ್ಮನ್ನು 4 ಜನ ರೋಲ್ ಮಾಡಲು ತಗೋತಾರೆ, ಯಾರೋ ಕಲಾವಿದರಾಗಕ್ಕೆ ಇನ್ಸ್ಪೈರ್ ಆಗ್ತಿರ್ತಾರೆ, ಅಂಥವ್ರಿಗೆ ನೀವು ಕೆಡಕನ್ನು ಬಯಸುವುದು ಅಥವಾ ನಿಮ್ಮ ವ್ಯಕ್ತಿತ್ವವನ್ನು ಹಾಳು ಮಾಡ್ಕೊಳ್ಳೋದು ಮಾಡಬೇಡಿ ಅಂತ ಎಲ್ಲವನ್ನೂ ಬುದ್ಧಿ ಹೇಳಿದ್ದೆ. ಬಟ್ ಇವತ್ತು ಸಮಾಜದ ಮುಂದೆ ಏನಾಗ್ತಿದೆ ಅಂತ ಅವರೇ ತೋರಿಸ್ಕೊಡ್ತಿದ್ದಾರೆ ತಮ್ಮ ವ್ಯಕ್ತಿತ್ವ. ಮನು ಮತ್ತು ಅಪ್ಪಣ್ಣನ ಗೆಳೆತನ ಹೇಗಿತ್ತು? ಇಸ್ ಇಟ್ ಟಚ್ ಆ್ಯಂಡ್ ಗೋಲ್ ಇತ್ತಾ ಅಥವಾ ಹೇಗೆ ಸರ್, ಆ ಹುಡುಗನ್ನ ಆಡಿಷನ್ಗೆ ಬಂದಾಗ ನಾನೇ ಸ್ವತಃ ಆಡಿಷನ್ ಮಾಡಿ ಅವ್ನು ತೊಗೊಂಡಿದ್ದೆ. ನಾನು ಆವಾಗ ಆಡಿಷನ್ ಸೆಲೆಕ್ಷನ್ ಡಿಪಾರ್ಟ್ಮೆಂಟಲ್ಲಿದ್ದೆ. ಆ ಹುಡುಗನ ಆಡಿಷನ್ ಸೆಲೆಕ್ಟ್ ಮಾಡಿ ತೊಗೊಂಡು ನೀನು ಬೆಳಿಬೇಕು ಅಂತ ಅವನಿಗೆ ಬೆನ್ನು ತಟ್ಟಿ ಮುಂದೆ ಕಳಿಸ್ತವ್ರು ನಾವು. ಅಂಥವ್ರಿಗೆ ಇಂಥ ವ್ಯಕ್ತಿತ್ವಗಳಿದ್ದಾವೆ. ಯಾರಿಗೆ ನಾವು ನೀನು ಬೆಳಿಬೇಕು ಅಂತ ಬೆಳೆಸಿ ಮೇಲೆ ನಿಲ್ಲಿಸ್ತೀವಿ, ಕೊನೆಯಲ್ಲಿ ಅವರು ನಮ್ಮ ತಟ್ಟೆಯಲ್ಲಿ ಸುಸು ಮಾಡೋಗ್ತಾರೆ. ಇದು ಸಮಸ್ಯೆ ಆಗಿರೋದು. ಬಟ್ ನಾನು ಆ ಹುಡುಗನ ಇವಾಗಲೂ ದೂರಲ್ಲ. ಅವನಿಗೆ ಪಾಪ ಒಳ್ಳೆಯದಾಗಲಿ, ಅವ್ನು ಸಿನಿಮಾ ಚಿತ್ರ ಚೆನ್ನಾಗಿ ಬೆಳೀಲಿ ಆ್ಯಂಡ್ ಅವನು ಇನ್ನೂ ಹೆಚ್ಚು ಚಿತ್ರಗಳು ಮಾಡಲಿ. ಆದರೆ ಈ ಥರದ್ದು ವಿಷಯಗಳಿಂದ ಸ್ವಲ್ಪ ಬೇಗ ಹೊರಗಡೆ ಬಂದು ಒಳ್ಳೆ ರೀತಿಯಲ್ಲಿ ಸಮಾಜದಲ್ಲಿ ಬದುಕಲಿ ಅಂತ ಅವ್ನು ಹಾರೈಸ್ತೀನಿ ಅಷ್ಟೇ ನಾನು.